ಸ್ನೇಹಿತರೆ, 2025 ಕಳೆದು 2026 ಇನ್ನೇನು ಆರಂಭವಾಗುತ್ತಿದೆ. 2026ರ ವರ್ಷ ಆರಂಭವಾಗುತ್ತಿರುವ ಬೆನ್ನಲ್ಲೇ ಈಗ ರೈಲ್ವೆ ಪ್ರಯಾಣಿಕರಿಗೆ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಬಹುದು. 2026ರ ವರ್ಷದಿಂದ ರೈಲು ಟಿಕೆಟ್ ಬುಕ್ ಮಾಡುವವರಿಗೆ ಹೊಸ ನಿಯಮಗಳು ಜಾರಿಗೆ ಬರುತ್ತಿದೆ. ರೈಲ್ವೆ ಟಿಕೆಟ್ ನಿಯಮದಲ್ಲಿ ಈಗ 2026ರ ವರ್ಷದಿಂದ ಹೊಸ ನಿಯಮಗಳು ಜಾರಿಗೆ ಬರುತ್ತಿದೆ. ಹಾಗಾದ್ರೆ 2026ರ ವರ್ಷದಿಂದ ಹೊಸದಾಗಿ ಜಾರಿಗೆ ಬರುತ್ತಿರುವ ಹೊಸ ರೈಲ್ವೆ ನಿಯಮಗಳು ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಇನ್ನು ಮುಂದೆ ರೈಲ್ವೆ ಪ್ರಯಾಣಿಕರು UTS ಅಪ್ಲಿಕೇಶನ್ ಮೂಲಕ ಬಹಳ ಸುಲಭವಾಗಿ ಜನರಲ್ ಟಿಕೆಟ್ಗಳನ್ನ ಬುಕ್ ಮಾಡಬಹುದು. ರೈಲ್ವೆ ಸ್ಟೇಷನ್ಗೆ ಹೋಗದೆ ಈ ಅಪ್ಲಿಕೇಶನ್ ಮೂಲಕ ಟಿಕೆಟ್ಗಳನ್ನ ಬುಕ್ ಮಾಡಬಹುದಾಗಿದೆ. ಮೊಬೈಲ್ನಲ್ಲಿ ಈ ಟಿಕೆಟ್ ಇದ್ದರೆ ಸಾಕು, ಸುಲಭವಾಗಿ ಪ್ರಯಾಣವನ್ನ ಮಾಡಬಹುದು. ಮೊಬೈಲ್ ಮೂಲಕ ಟಿಕೆಟ್ಗಳನ್ನು ಬುಕ್ ಮಾಡುವವರು ಅದನ್ನ ಪ್ರಿಂಟ್ ಮಾಡುವ ಅಗತ್ಯವಿಲ್ಲ. ಮೊಬೈಲ್ ಮೂಲಕ ಟಿಕೆಟ್ಗಳನ್ನು ತೋರಿಸಿ ಟಿಕೆಟ್ಗಳನ್ನು ಪರಿಶೀಲನೆ ಮಾಡಬಹುದು. ಅದೇ ರೀತಿಯಲ್ಲಿ 2026ರ ವರ್ಷದಿಂದ ಆಪ್ ಮೂಲಕ ಜನರಲ್ ಟಿಕೆಟ್ಗಳನ್ನು ಬುಕ್ ಮಾಡಲು ಅಪ್ಲಿಕೇಶನ್ಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ನಕಲಿ ಟಿಕೆಟ್ಗಳು ಮತ್ತು ಟಿಕೆಟ್ ಬುಕಿಂಗ್ನಲ್ಲಿ ಆಗುತ್ತಿರುವ ಕೆಲವು ಅಕ್ರಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ನಿಯಮವನ್ನು ಜಾರಿಗೆ ತರಲಾಗಿದೆ. ಅದೇ ರೀತಿಯಲ್ಲಿ ಜನರಲ್ ಟಿಕೆಟ್ಗಳನ್ನು ಬುಕ್ ಮಾಡುವವರು ನಿಗದಿತ ಸಮಯದ ಒಳಗೆ ಪ್ರಯಾಣವನ್ನು ಆರಂಭಿಸಬೇಕು. ಸಮಯ ಮೀರಿದರೆ ಆ ಟಿಕೆಟ್ಗಳು ಅಮಾನ್ಯ ಅಂತ ಗುರುತಿಸಲಾಗುತ್ತೆ. 2026ರ ವರ್ಷದಿಂದ ರೈಲ್ವೆ ಟಿಕೆಟ್ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಈ ಹೊಸ ನಿಯಮಗಳು ಅದೆಷ್ಟೋ ಪ್ರಯಾಣಿಕರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ.